ನೃತ್ಯ ಕ್ಷೇತ್ರದ ಹಿರಿತನಕ್ಕೆ ಸಾಕ್ಷಿಯಾದಂಥ 3 ಜನ ತ್ರಿವೇಣಿ ಸಂಗಮ ಅಲ್ಲಿದೆ. ಅವರ ಪರವಾಗಿ ನಾನು ವಿದುಷಿ ಡಾಕ್ಟರ್ ತುಳಸಿ ರಾಮಚಂದ್ರ ಅವರು ದಯಮಾಡಿ ಮಾತನಾಡಬೇಕು ಅಂತ ಬರಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನೆರೆದಿರುವ ಎಲ್ಲ ಕಲಾಬಂಧುಗಳಿಗೂ ನನ್ನ ಹೃದಯಾಂತರದ ನಮಸ್ಕಾರಗಳು. ಇವತ್ತು ಈ ಸಭೆ ಭೋಜನ ಸಭೆನ ನನಗೆ ಜ್ಞಾಪಕ ಬರ್ತಾ ಇದೆ. ರಾಜ ಭೋಜ ಅವನು ಹಾಗೆ ವಿದ್ವತ್ ಜನರ ಪ್ರೇಮಿ ಅವನು ಅಂತ ಕೇಳಿದ್ದೀವಿ. ಹಾಗೆ ಇಲ್ಲಿ ಒಂದು ಈ ಸಮಾರಂಭ ಅಥವಾ ನಮ್ಮ ಮಾನ್ಯ RKP ಸರ್ ಮತ್ತು ಅವರ ಪ್ರಿಯ ಶಿಷ್ಯ ದೀಪಕರ ಈ ಕನಸು ಪ್ರಾಜ್ವಲ್ಯಮಾನವಾಗಿದೆ. ಅಷ್ಟು ಇಲ್ಲಿ ಕಾಣ್ತಿರೋದು ನನಗೆ ಬರಿಯ ಪ್ರೀತಿ, ಆದರಗಳು, ಆ ಗೌರವಗಳು, ಆ ಪ್ರತಿಯೊಬ್ಬ ಕಲಾವಿದರಲ್ಲೂ ಅವರುಗಳು ತೋರಿಸ್ತಾ ಇರುವಂತಹ ಒಂದು, ಅದಕ್ಕಿಂತ ನಮಗೆ ಇನ್ನೇನು ಬೇಡವೇ ಬೇಡ ಅನ್ನಿಸ್ತಾ ಇದೆ. ಅದಕ್ಕೆ ಮೇಲಾಗಿ ನಮ್ಮ ನಿರೂಪಕರು ಕೂಡ ಎಷ್ಟು ಸುಂದರವಾಗಿ ಆ ಕಲಾವಿದರಿಗೆ, ಏಕೆಂದರೆ ಕಲಾವಿದರನ್ನು ಬೇರೆ ಸಮಾಜದಲ್ಲಿ ಕಲಾವಿದರಿಗೊಂದು ಉನ್ನತವಾದ ಸ್ಥಾನ ಖಂಡಿತ ಇದೆ. ಅದು ಇಲ್ಲಿ ಗಳಿಗೆಗೂ ಪ್ರತಿಬಿಂಬ ಆಗ್ತಾಯಿದೆ. ಸ್ವರ ಮಯೂರ ತುಂಬ ಒಳ್ಳೆಯ ಶೀರ್ಷಿಕೆಯಲ್ಲಿ ದೀಪಕ್. ನೃತ್ಯ ಸಂಗೀತ ಒಂದನ್ನೊಂದು ಬಿಟ್ಟು ಇರೋಕ್ಕೆ ಆಗೋದೇ ಇಲ್ಲ. ಹಾಗೆ ಅದರ ಒಂದು ಅವರ ಕವನದಲ್ಲಿ ಕೂಡ ಹೇಳ್ತಾ ಬಂದರು, ಅದು ಒಂದು ಮಿಥುನಾನೇ ಸ್ವರ ಮಯೂರ. ಅದನ್ನು ನಾವು ಅದಿಲ್ಲದೆ, ಸ್ವರ ಇಲ್ಲದೆ ನಮಗೆ ನೃತ್ಯ ಮಾಡೋಕ್ಕೆ ಆಗೋದೇ ಇಲ್ಲ. ಯಾವುದೇ ಸ್ವರನ ಕೇಳಿದಾಗ ಅದು ನಮಗೆ ನಮ್ಮ ಮಾನಸ ಲೋಕದಲ್ಲಿ ನಾವು ಕುಣಿತಾ ಇರ್ತೀವಿ. ಆಂಗಿಕಾಭಿನಯ ಬರದೇ ಇರಬಹುದು, ಮನಸ್ಸೇನು ಅದಕ್ಕೇನು ಹಿಡಿತಾ ಇಲ್ವಲ್ಲ. ಯಾರು ಬೇಕಾದರೂ ಆ ಒಂದು, ನಾವು ಅಷ್ಟು ಚೆನ್ನಾಗಿ ಆ ಗೋಷ್ಠಿ ಗಾಯನನ ಕೇಳಿದ್ವಿ. ನಾವು ಅಲ್ಲಲ್ಲಿ ನಮ್ಮ RKP ಸರ್ ಹಾಡೋದನ್ನು ಕೇಳಿದ್ವಿ. ನಮಗೆ ಅಷ್ಟು ನಾವೇ ಎದ್ದು ನರ್ತಿಸ್ಬಿಡಬೇಕು, ಕುಣಿಬೇಕು ಅಂತ ನಿಜವಾಗ್ಲೂ ಹಾಗೆ ಅನ್ನಿಸ್ತು. ಅಂತಹ ಒಂದು ಈ ಸ್ವರ ಮಯೂರ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೀತಾ, ಎರಡಕ್ಕೂ ಇರುವ ಅವಿನಾಭಾವ ಸಂಬಂಧ. ಸಂಗೀತ ಬೇರೆ ಅಲ್ಲ, ನೃತ್ಯ ಬೇರೆ ಅಲ್ಲ. ಗೀತಂ ವಾದ್ಯಂ ತಥಾ ನೃತ್ಯಂ ಸಂಗೀತ ಮುಚ್ಚತೆ ಅಂತಲೇ ಶಾಂಗ್ನದೇವ ಹೇಳ್ತಾನೆ. ಹಾಗೆ ಇರುವಾಗ ನಾವು ಇದು ಬೇರೆ ಅದು ಬೇರೆ, ನೀವು ಸಂಗೀತದವರು, ನಾವು ನೃತ್ಯದವರು, ನೀವು ನಾಟಕದವರು, ನೀವು ಸಾಹಿತ್ಯದವರು, ಏನೂ ಇಲ್ಲ. ಇದೊಂದು ಸಂಕೀರ್ಣ ಕಲೆ. ನೃತ್ಯ ಸಂಗೀತ ಎಂದೆಂದೂ ಬಾಳ್ಗೆ ಅಂತ ನಾನೊಂದು ಆ ಮಂಗಳದಲ್ಲಿ ಕೂಡ ಹಾಗೆ ಬರೆದಿದ್ದೀನಿ. ಇದು ಪೂರ್ತಿಯಾಗಿ ಈ ನನಗೆ ಈ ಯುವ ಪೀಳಿಗೆ ಕೂಡ ಎಷ್ಟು ವಿದ್ವತ್ಪೂರ್ಣವಾಗಿ ಅವರು ನರ್ತಿಸಿದ್ರು. ಹಾಡುಗಳು ಅಷ್ಟೇ. ಅಂದರೆ ನಾವೇನು ಹೆದರ್ಕೋಬೇಕಾಗಿಲ್ಲ. ನಾವು ಇದ್ದೀವಿ ಆಮೇಲೆ ಇರೋದೇ ಇಲ್ಲ, ಖಂಡಿತ ಇರುತ್ತೆ. ಅಷ್ಟು ಚೆನ್ನಾಗಿ ನಮ್ಮ RKP ಗುರುಗಳಂತಹ ಗುರುಗಳು ಸಿಕ್ಕಿ, ಅವರು ವಾದಿರಾಜರ ಪರಮ ಭಕ್ತರು. ವಾದಿರಾಜರು 120 ವರ್ಷಗಳ ಕಾಲ ಇದ್ದವರು. ಅದನ್ನೇ ಅವರು ಒಂದು ಆ ಪರಂಪರೆ ಬೆಳೆಸ್ತಾ ಇದ್ದಾರಲ್ಲ. ನಾವು ಮುಳುಬಾಗಿಲಿನಲ್ಲಿ ಹೋದಾಗ ಅವರ ಶತಕಂಠ ಗಾಯನ, ಅಲ್ಲಿ ಪುರಂದರದಾಸರ ಆರಾಧನೆಗೆ, ಆಗ ಅವರನ್ನು ನಾನು ಮೊದಲ ಬಾರಿ ನೋಡಿದ್ದೆ. ಸುಮಾರು 15 ವರ್ಷ 20 ವರ್ಷ ಆಗಿರ್ಬೋದು. ಅಷ್ಟು ಅಂದರೆ ಅವರಿಗೆ ನಿರಾಯಾಸವಾಗಿ ಆ ಕೈಂಕರ್ಯನ ಮಾಡ್ತಾಯಿದ್ದಾರೆ. ವಾದಿರಾಜರ ಕೃಪೆಯೇ ನನಗೆ ಈ ಸರಸ್ವತಿ ಆರಾಧನೆ ನಡೀತಾ ಇರೋದು. ಆ ನಾದೋಪಾಸನೆ ಅದರಿಂದ ಮಾತ್ರ ಸಾಧ್ಯ ಅನ್ನೋದನ್ನು ತಾವು ತೋರಿಸ್ತಾ, ದೀಪಕ್ಕ ಅವರ ಪ್ರತಿಬಿಂಬನೇ ಆಗಿರೋದು. ಅಷ್ಟು ಖಂಡಿತ. ಈಗ ನಾವು ಪಿತೃ ಋಣ, ತಂದೆ ತಾಯಿ ಋಣ, ಗುರು ಋಣ ತುಂಬ ಕಷ್ಟ. ನಾವು ಏನೇನು ಮಾಡಿದ್ರೂ ಅದನ್ನು
ತೀರ್ಸೋಕ್ಕೆ ಆಗೋದಿಲ್ಲ. ದೀಪಕ್ಕು ಆ ಒಂದು ಜರ್ನಿಯಲ್ಲಿ ಒಂದೇ ಸಮ ಆ ಗುರುವಿನ ಹೆಜ್ಜೆ ಹೆಜ್ಜೆಯನ್ನು ಅನುಸರಿಸ್ತಾ ಇರೋದು ನಿಜವಾಗಲೂ ಎಲ್ಲ ಶಿಷ್ಯರಿಗೂ ಅನುಕರಣೀಯ. ಅವರು ಇಷ್ಟು ಒಂದು ನಾನು ನೋಡ್ತಾನೇ ಇದ್ದೀನಿ ಮಧ್ಯಾಹ್ನದಿಂದ, ಮೆಟಿಕ್ಯುಲಸ್ ಅಂತಲೇ ಹೇಳೋದು. ಅಷ್ಟು ಒಂದೊಂದನ್ನು ಅವರು ಯಾವುದನ್ನು ಕಡೆಗಣಿಸಿಲ್ಲ, ಒಂದೊಂದನ್ನು ಹೀಗೆ ಆಗಬೇಕು. ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ಅದನ್ನು ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಬಿಕಾಸ್ ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡುವಾಗ ನಾವು ಪಟ್ಟಿರ್ತೀವಿ, ಅದನ್ನು ಆ ಕಷ್ಟಗಳು ನಮಗೆ ಗೊತ್ತಿರುತ್ತೆ. ನನಗೆ ಇವತ್ತು ನನ್ನ ಒಂದು ಅಲ್ಪ ಸಾಧನೆನ ಇಷ್ಟು ದೊಡ್ಡ ದೊಡ್ಡ ದಿಗ್ಗಜರ ಮಧ್ಯೆ ನನ್ನನ್ನು ಕರೆದು, ಅದು ಗುರು RKP ಅವರು ಮತ್ತು ದೀಪಕ್ನ ನಾನು ಖಂಡಿತ ಇವತ್ತೇ ನೋಡಿದ್ದು, ನಾನು ನೋಡೇ ಇರಲಿಲ್ಲ. ಅಷ್ಟು ಒಂದು ಆ ವಾತ್ಸಲ್ಯ, ಪ್ರೀತಿ, ಆ ಕಲಾಕ್ಷೇತ್ರದ ಮೇಲೆ ಇರುವಂತಹ ನಿಷ್ಠೆ, ಇದು ಕಮಿಟ್ಮೆಂಟ್, ಇದು ಅವರಿಬ್ಬರಲ್ಲೂ ಕಾಣಿಸ್ತಾ ಇದೆ. ಇದು ಇನ್ನೂ ಹೆಚ್ಚೆಚ್ಚು ಇಂತಹ ಸಂತತಿ ಸಾವಿರವಾಗಲಿ ಅಂತ ನಾವು ಹೇಳಬೇಕು. ಇನ್ನು ಹೆಚ್ಚೆಚ್ಚು ದೀಪಕ್ ಮತ್ತು ನಮ್ಮ RKP ಅವರ ಈ ಸಂತತಿ ಇನ್ನು ಹೆಚ್ಚು ಬೆಳೀತಾ ಬರಲಿ. ಈ ಸ್ವರ ಮಯೂರ ನಾದಾಮೃತ ಕಲಾ ದೀಪ ಇನ್ನೂ ಹೆಚ್ಚೆಚ್ಚು ಬಾಳ್ಗೆ, ಹೆಚ್ಚೆಚ್ಚು ಏಳ್ಗೆ, ಇನ್ನು ಎಲ್ಲ ವಸಂತಗಳು, 100 ವಸಂತಗಳು, ಇನ್ನೂ ಮಿಕ್ಕು ವಸಂತಗಳನ್ನು ಅವರು ಕಾಣಲಿ ಅಂತ ಹರಿಸ್ತಾ, ನನ್ನ ಜೊತೆ ನಾನು ಇಲ್ಲಿ ಕೂತ್ಕೊಳ್ಳೋ ಅಷ್ಟು ಯೋಗ್ಯತೆನ ಒಂದು ಕಿಂಚಿತ್ತಾರು ಹೊಂದಿದರೆ ಅದು ನಮ್ಮ ಗುರುಗಳು, ತಂದೆ ತಾಯಿ ಶಾರದೆ, ನನ್ನ ಅಭಿಮಾನಿ ದೇವ ಕೃಷ್ಣನ ಒಂದು ವರ ಅಂತ ತಿಳಿತಾ ಈ ಒಂದು ಪ್ರಶಸ್ತಿನ ತುಂಬ ಸಂತೋಷದಿಂದ, ತುಂಬ ಹೆಮ್ಮೆಯಿಂದ ನಾನು ಅದನ್ನು ಸ್ವೀಕರಿಸಿದ್ದೀನಿ. ಎಲ್ಲರಿಗೂ ಹೇಳ್ತೀನಿ, ಹೀಗಿದೆ ಈ ತರಹದ ಪರಂಪರೆನ ಬೆಳೆಸಿ ಅಂತ. ಈ ಪರಂಪರೆ ಇನ್ನು ಹೆಚ್ಚೆಚ್ಚು ಬರಲಿ ಅಂತ ಹೇಳ್ತಾ ನಾನು ವಿರಮಿಸ್ತೀನಿ. ಈ ಅವಕಾಶಕ್ಕೆ ನಾನು ತುಂಬ ಸಂತೋಷ ಮತ್ತು ಕೃತಜ್ಞತೆಗಳನ್ನು ತೋರಿಸ್ತೀನಿ. ನಮಸ್ಕಾರ. ವಿದುಷಿ ಡಾಕ್ಟರ್ ತುಳಸಿ ರಾಮಚಂದ್ರ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಆತ್ಮೀಯ ಮಾತುಗಳಿಗೆ ಸಂಪೂರ್ಣ ಆಶೀರ್ವಾದಗಳನ್ನು ನೀಡಿ ಅಂತ ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ.